ಈಗ ನಟ ಯಶ್ ಮಾತಾಡ್ತಾ ಇದ್ದಾರೆ. ಎಲ್ರಿಗೂ ಅದ್ರ ಬಗ್ಗೆ ನಿಮಗೆ ಕ್ಯೂರಿಯಾಸಿಟಿ ಇದೆ ಮಾತಾಡಬೇಕು ಅಂತ. ಬಟ್ ಒಂದು ಮನವಿ ಮಾಡ್ತೀನಿ, ಹೇಗೆ ಎಲ್ಲ ಮಾಧ್ಯಮದವರು ವಿಷಯ ಏನಿದೆ ಅಷ್ಟು ತೋರಿಸ್ತಿದಾರೋ ಹಂಗೆ ಇರಬೇಕು. ಜನ ನೀವು ಒಂದು ಮಾಧ್ಯಮ ಅಂತಿದ್ದೀರಲ್ಲ, ಆ ಮಾಧ್ಯಮದವ್ರದ್ದು ನಿಮ್ದೇ ಹೆಸರು, ನಿಮ್ದೇ ಫೋಟೋ, ನಿಮ್ದೇ ವಿಜುವಲ್ ಹಾಕ್ತಿದಾರಲ್ಲ ಸರ್, ನೀವು ಹೇಳಿ ಯಾವ ಮಾಧ್ಯಮ ಅಂತ. ನನಗೆ ಅಷ್ಟು ಚೀಪ್ ಮಟ್ಟಕ್ಕೆ ನಾನು ಹೇಳಕ್ಕೆ ಇಷ್ಟಪಡಲ್ಲ. ನಾನೊಂದು ನಿಮಿಷ ಹೇಳ್ತೀನಿ, ನಾನೊಂದು ನಿಮಿಷ ಹೇಳ್ತೀನಿ. ನೀನ್ ನನ್ನ ಪ್ರಶ್ನೆ ಕೇಳೋ ಸ್ಟೈಲ್ ಅದಿರಬಾರ್ದು. ನೀಟಾಗಿ ಕೇಳಿ, ನಾನು ನಿನಗೆ ಉತ್ತರ ಕೊಡಬೇಕು ಅಂತ ಏನೂ ಇಲ್ಲ. ಹೂ ಆರ್ ಯು? ನೀನ್ ಜರ್ನಲಿಸ್ಟ್ ಆಗಿ ಕೇಳ್ತಿರೋದಕ್ಕೆ ನಾನು ಹೇಳ್ತಾ ಇರೋದು. ನಾನು ಹೇಳ್ತಾ ಇದ್ದೀನಿ, ಜನಕ್ಕೆ ಗೊತ್ತಾಗುತ್ತೆ ಯಾವ ಮಾಧ್ಯಮ ಅಂತ ಅವ್ರಿಗೆ ಗೊತ್ತು ಬಿಡು. ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯಾ? ನಿನ್ ಮಾಧ್ಯಮನ ನೀನ್ ವೈಯರ್ ನೀನ್ ಹಾಕದಾರೆ ಹಾಕಿ. ಒಂದ್ ನಿಮಿಷ ನನ್ ಮಾತು ಕೇಳಿಸ್ಕೊಳ್ಳಿ. ನಾನು ಹಾಕ್ತೀನಿ. ನಾನು ಹಂಗೆ ಮಾತಾಡ್ತೀನಿ. ಇಫ್ ಯು ಡೋಂಟ್ ವಾಂಟ್ ಟು ಟೆಲಿಕಾಸ್ಟ್ ಹಾಕ್ಬಿಡಿ. ನೀವ್ ಯಾಕೆ ತಲೆ ಕೆಡಿಸ್ಕೊತೀರಾ? ಯಾಕೆ ಹಿಂಗಲ್ಲ ಸರ್, ಇದು ಒಂದು ಮಾಧ್ಯಮ ಯಾವ್ದು ಲೋಗ ಮುಟ್ಟೇಳಿ ನಿನಗೆ ಯಾಕದು ಜನಕ್ಕೆ ಗೊತ್ತಾಗುತ್ತೆ. ನೋಡಪ್ಪ, ನಾನು ನಿನಗೆ ಆನ್ಸರ್ ಮಾಡಬೇಕು ಅನ್ನೋದು ಏನೂ ಇಲ್ಲ. ಬಟ್ ಯಾಕೆ ಬಂದ್ ಮಾಡ್ತಾ ಇದೀನಿ? ಐ ಆಮ್ ರೆಸ್ಪೆಕ್ಟಿಂಗ್ ಯು. ಸಿಂಪಲ್. ನನಗೇನು ಅವಶ್ಯಕತೆ ಇಲ್ಲ. ನಾನೇನು ಹೇಳ್ತೀನಿ, ನನ್ನ ಕೆಲಸ ಮಾಡಕ್ ನಾನು ಬಂದಿದ್ದೀನಿ. ನಾನು ಯಾಕೆ ಹೇಳ್ಬಿಟ್ಟು ಬಂದೆ? ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾನು ಹೌದಮ್ಮ, ಹೌದು ಸಾರ್ವಜನಿಕ ಬದುಕಲ್ಲಿದ್ದೀನಿ. ನಾನು ಏನಾದ್ರೂ ನೀವು ಕೇಳ್ತೀರಾ, ನನ್ನ ಖುಷಿನೂ ನೀವು ಕೇಳ್ತೀರಾ, ನನ್ನ ದುಃಖನೂ ನೀವು ಕೇಳ್ತೀರಾ, ಎಲ್ಲ ನಾನು ಹಂಚ್ಕೋತೀನಿ. ನನ್ನನ್ನು ಹಿಂಗೆ ಮಾತಾಡಬೇಕು ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ನಾನು ಹಿಂಗೆ ಮಾತಾಡ್ತೀನಿ. ನಿಮ್ಗೆ ಇಷ್ಟ ಇದ್ರೆ ಅದನ್ನ ಇದು ಮಾಡಿ, ಇಲ್ಲ ಹೆಂಗೂ ನೀವು ಎಡಿಟ್ ಮಾಡ್ತಿರಲ್ಲ, ಸೂಪರ್ ಆಗಿ ಎಡಿಟ್ ಮಾಡಿ, ಅರ್ಧ ಮಾತನ್ನ ಎಡಿಟ್ ಮಾಡಿ ತೋರಿಸ್ಬೇಕಾದ್ರೆ ಒಂದು ಮಾಧ್ಯಮ, ಒಂದು ಪರ್ಟಿಕ್ಯುಲರ್ ಚಾನೆಲ್ ಮಾತಾಡುತ್ತಿದೆ, ಅದನ್ನ ನಾನು ಹೇಳ್ತಾ ಇದ್ದೀನಿ. ಇದನ್ನ ನೋಡ್ತಿರೋ ಜನರಿಗೆ ಅದು ಗೊತ್ತಿರುತ್ತೆ. ಮಿಕ್ಕಿದವ್ರು ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ನೋಡ್ತಿದ್ದವ್ರು ಗೊತ್ತಿರ, ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ? ಒಂದು ಪರ್ಟಿಕ್ಯುಲರ್ ಮಾಧ್ಯಮ ಈ ವಿಷಯದಲ್ಲಿ ಊಹಾಪೋಹಗಳು ಹಬ್ಬಿಸ್ತಾ ಇದೆ. ನನಗೆ ಎಷ್ಟು ಮನೇಲಿ ಅಷ್ಟು ಕೋಟಿ ಹೇಳಿದ್ರಪ್ಪ ಯಾರಾದ್ರು? ಎಷ್ಟು ಕೋಟಿ ಸಿಕ್ತು ಎಷ್ಟು ಮನೇಲಿ ಅಂತ ಹೇಳಿದ್ರ? ಎಷ್ಟು ನನಗೆ ಗೊತ್ತಿಲ್ಲ ಸರ್. ಎಷ್ಟು ಮನೇಲಿ ಅಷ್ಟು ಕೋಟಿ ಸಿಕ್ತು ಹೇಳಿದ್ರಪ್ಪ? ಯಾಕೆ ಬರ್ಬೇಕದು? ಎಷ್ಟು ಈಗ ನೆನ್ನೆ ನ್ಯೂಸು ಅಷ್ಟೇ, ಅವ್ರ ಆಡಿಟ್ರಿಗೆ ಇದಾಗಿದೆಯಂತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಾವು ಸಮಾಜದಲ್ಲಿ ಏನೇ ಮಾಡಿದ್ರು ನಿಮ್ಮ ಕಣ್ ತಪ್ಸಂತೂ ಏನೂ ಮಾಡೋಕ್ಕಾಗಲ್ಲ. ಎಲ್ರಿಗೂ ಗೊತ್ತು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ಸಿನಿಮಾ ಮಾಡ್ತಾ ಇದ್ದೀವಿ. ಇದು ಒಂದು ಸ್ವತಃ ಒಂದು 7-8 ಜನಗಳ ಸೇರಿ ಆಗಿರ್ಬೇಕಾದ್ರೆ ಪ್ರಶ್ನೆಗಳಿರುತ್ತೆ. ಅವ್ರದ್ದೇನು ವ್ಯವಹಾರ, ಅವ್ರ ಜೊತೆ ನಿಮ್ದೇನು ವ್ಯವಹಾರ, ಈ ಪಿಕ್ಚರಲ್ಲಿ ನೀವೇನು ಮಾಡಿದ್ರಿ, ಆ ಪಿಕ್ಚರಲ್ಲಿ ಏನು ಮಾಡಿದ್ರಿ. ಇಟ್ಸ್ ಅ ಪ್ರೋಸೆಸ್. ಅದನ್ನು ಅರ್ಥ ಮಾಡ್ಕೊಳ್ಳೋಣ, ಅದನ್ನೆಲ್ಲರೂ ಮಾಡ್ಕೊಂಡು ಹೋಗೋಣ ಗೌರವಯುತವಾಗಿ. ಇದರಲ್ಲಿ ಪರ್ಸ್ನಲ್ ಎಲ್ಲ ಇಟ್ಕೋಬಾರ್ದು. ನನಗೆ ಯಾರ ಮೇಲೂ ಪರ್ಸ್ನಲ್ ಇಲ್ಲ. ನನಗೆ ಈವನ್ ನಿಮ್ದೆಲ್ಲ ನೋಡಪ್ಪ, ನನಗೆ ಗೊತ್ತಿಲ್ಲ. ನಾನು ಒಂದು ಹೇಳ್ತಾ ಇದ್ದೀನಿ, ನೀನು ಯಾವ ಚಾನಲ್ ಏನೋ ನನಗೆ ಗೊತ್ತಿಲ್ಲ, ಯಾರು ಯಾವ ಚಾನಲ್ ನನಗೆ ಗೊತ್ತಿಲ್ಲ. ಎಲ್ಲರೂ ನನ್ನ ಇವತ್ತು ನಾವೇನು ನಿಂತಿದ್ದೀವಿ ಅದಕ್ಕೆ ಅವರು ಕಾರಣ ಗೌರವಿಸಿದ್ದಾರೆ. ಬಟ್ ಯಾರೋ ಒಬ್ಬರು ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇದ್ದಾರೆ, ಅದು ಯಾರು ಅಂತ ಜನಕ್ಕೆ ಗೊತ್ತು. ಅದನ್ನು ಅವ್ರು ಡಿಸೈಡ್ ಮಾಡ್ಕೋತಾರೆ. ತಲೆ ಕೆಡಿಸ್ಕೊಬಿಡಿ. ನಾನು ಹೇಳ್ತಿಲ್ವಾ, ಎಲ್ಲರೂ ಪ್ರೀತಿಯಿಂದನೇ ನೋಡ್ತಾ ಇದ್ದೀರಾ, ಪ್ರತಿ ಹಂತನೂ ಇದು ಮಾಡ್ತಿದ್ದೀರಾ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಆಡಿಟ್ರು ಮನೆ ಮೇಲೆ ರೇಡ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ಆಡಿಟ್ರ್ ಆಫೀಸಲ್ಲಿ ಆಡಿಟ್ರಿಗೆ ಏನಾಗಬೇಕು ಅದನ್ನ ಎನ್ಕ್ವೈರಿ ಮಾಡಿದಾರಂತೆ. ನನಗೆ ಗೊತ್ತಿಲ್ಲ. ಎಷ್ಟು ಮೀಟಿಂಗ್ ಬರಲಿಲ್ಲ, ಅವೆಲ್ಲ ಸುಳ್ಳು ಹೇಳಬಾರ್ದು. ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ಇದ್ದೀನಿ, ಎಲ್ಲೋ ಹೋಗ್ಬಿಡ್ತೀನಿ. ನಾನು ಶೂಟಿಂಗ್ ಇದೆ ಅಂತ ಹೇಳಕ್ ಸಾಧ್ಯನಾ? ಇಡೀ ಕರ್ನಾಟಕಕ್ಕೆ ಗೊತ್ತು ನಾನು ಶೂಟಿಂಗ್ ಇದೆಯಾ ಇಲ್ವಾ ಅಂತ. 100% ಇವತ್ತಿಗೆ ನೋಟಿಸ್ ಕೊಟ್ಟಿದ್ರು. ನಾನು ಬಂದ ಏನಪ್ಪ ಏನು ನನಗೆ 10ನೇ ತಾರೀಕು ನಾನು ಕೇಳಿದೆ. 8-9 ನನ್ನ ಬರ್ತ್ಡೇ ಇರುತ್ತೆ ಸರ್, ನಾನು ಊರಲ್ಲಿ ಇರಲ್ಲ, ಬರ್ತ್ಡೇ ಸೆಲೆಬ್ರೇಟ್ ಮಾಡಿದೆ. 10ನೇ ತಾರೀಕು ಕೊಡಿ ಅಂತ ಕೇಳಿದೆ. 11ನೇ ತಾರೀಕು ಬನ್ನಿ ಸರ್ ಅಂತ ಹೇಳಿದ್ರು. 11ನೇ ತಾರೀಕು ಇವತ್ತು ನಾನು ಬಂದಿದ್ದೀನಿ. 40 ಕೋಟಿ ಕಮಿಷನರ್ ಅಲ್ಲ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. 40 ಕೋಟಿ ಸಾಲ ಏನಕ್ಕೆ ಕೊಡ್ತಾರೆ? ನನಗೆ 40 ಕೋಟಿ ಸಾಲ ಇದೆಯಂತ ಯಾಕೆ ಕೊಡ್ಬೇಕ್ರಿ? ಊಹಾಪೋಹಗಳಿಗೆಲ್ಲ ಯಾಕೆ ಕೊಡ್ಬೇಕು? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಜನಕ್ಕೆ ನಾನು ಒಬ್ಬ ರೆಸ್ಪಾನ್ಸಿಬಲ್. ನನಗೆ ನನ್ನ ಪ್ರಕಾರ ಒಂದು 15ರಿಂದ 16 ಲೋನ್ ಇದೆ. 15-16 ಕೋಟಿ ಲೋನ್ ಕೊಡಬೇಕಂದ್ರೆ ನನ್ನ ಇನ್ಕಮ್ ಟ್ಯಾಕ್ಸ್ ಎಷ್ಟಿರಬೇಕು? ಟ್ಯಾಕ್ಸ್ ಕಟ್ಟದೇ ಯಾರಾದ್ರು ಲೋನ್ ಕೊಡ್ತಾರ? ಒಬ್ಬ ಕಾಮನ್ ಮ್ಯಾನ್ಗೆ ಗೊತ್ತಾಗುತ್ತೆ. ಅದೊಂದು ಪಾಯಿಂಟ್ ಯೋಚನೆ ಮಾಡಲಿ ಸಾಕು. ನಾವು ಟ್ಯಾಕ್ಸ್ ಹೆಂಗ್ ಪೇ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಇಟ್ಸ್ ಅನ್ ಎಂಕ್ವೈರಿ. ಇಲ್ದಿರೋ ಊಹಾಪೋಹಗಳನ್ನ ಮಾಡಬೇಡಿ.
ಒಂದ್ ಹೇಳ್ತಿದೀನಿ ಕೇಳ್ರಿ, ಸಾರ್ವಜನಿಕ ವ್ಯಕ್ತಿ ಅಂದ ತಕ್ಷಣ ಇಷ್ಟ ಬಂದಂಗ ಒಬ್ರು ಮಾತಾಡ್ಕೊಂಡು ತೇಜಾವಜೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನೋಡ್ಕೊಂಡು ಸುಮ್ನಿರೋರಲ್ಲ ನಾವು. ಜನ ನೋಡ್ತೀವಿ. ಕೊನೆಗೆ ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರಿ, ಕೊನೆಗೂ ಒಂದು ಮಾಧ್ಯಮವಾಗಿ ಉಳಿತು, ಹೆಸರು ಮಾತ್ರ ಬರಲ್ಲ. ಹೆಸರು ಬರೋ ಟೈಮಲ್ಲಿ ಬರುತ್ತೆ ಬಿಡುಕಂದ, ಜನಕ್ಕೆ ಬೇಕು. ಬಾಯ ಕಾಲ್ ಮಾಡ್ಕೊಂಡು ನಡೀರ ಸಾಕು ಮತ್ತೆ ಬಂದಾಗ